ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಫ್ಯೂ ಡೇಸಿಂದ ಯಶ್ ಅವರು ಸಿನಿಮಾ ಕಾನ್ಗೆ ಹೋಗ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದೀರಲ್ವಾ. ಆದರೆ ಇವತ್ತು ಫೈನಲಿ ಯಶ್ ಅವರು ಅಲ್ಲಿಗೆ ಹೋಗಿ ಅವರ ಟಾಕ್ಸಿಕ್ ಪ್ರಮೋಷನ್ಸ್ನ ಮತ್ತು ಇಂಟರ್ವ್ಯೂನ ಮುಗಿಸಿ ಬಂದಿದ್ದಾರೆ. ಹಾಗಾದರೆ ಇಲ್ಲಿರುವಂಥ ಟಾಕ್ಸಿಕ್ ಅಪ್ಡೇಟ್ ಏನು, ಯಶ್ ಅವರು ಟಾಕ್ಸಿಕ್ ಬಗ್ಗೆ ಏನು ಹೇಳಿದ್ರು ಅನ್ನೋದನ್ನು ಡೀಟೇಲ್ಡ್ ಆಗಿ ಮಾತಾಡ್ಕೊಬರೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಆ್ಯಂಡ್ ನಾನು ಮಾಡೋ ಕಂಟೆಂಟ್ ನಿಮ್ಗೆ ಇಷ್ಟ ಆದರೆ ಮಾತ್ರನೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇನ್ನು ಯಶ್ ಅವರು ಈ ಇಂಟರ್ವ್ಯೂಲಿ ಅದರಲ್ಲೂ ಕೂಡ ಪರ್ಟಿಕ್ಯುಲರ್ಲಿ ಟಾಕ್ಸಿಕ್ ಬಗ್ಗೆ ಏನು ಹೇಳಿದ್ರು ಅಂತಂದರೆ, ಟಾಕ್ಸಿಕ್ ನೋಡೋದಕ್ಕೆ ಒಂದು ಗ್ಯಾಂಗ್ಸ್ಟರ್ ಆ್ಯಕ್ಷನ್ ಫಿಲಮ್ ಥರ ಕಾಣಿಸುತ್ತೆ ಅಷ್ಟೇ. ಆದರೆ ಇದರ ಡೀಪ್ ಇನ್ಸೈಡ್ ಹೋದರೆ ಈ ಮೂವಿಲಿ ತುಂಬ ಕ್ರಿಯೇಟಿವ್ ಆ್ಯಕ್ಷನ್ಸ್ ಫೈಟ್ಗಳಿದೆ, ಜೊತೆಗೆ ಡೀಪ್ ಎಮೋಷನ್ಸ್ ಮತ್ತು ಸೈಕಾಲಜಿ ಕೂಡ ಇನ್ಕ್ಲೂಡ್ ಆಗಿದೆ ಅಂತ ಹೇಳಿದ್ದಾರೆ. ಮತ್ತು ಈ ಫಿಲಮ್ನ ಡೈರೆಕ್ಟರ್ ಆದಂಥ ಗೀತು ಮೋಹನ್ ದಾಸ್ ಅವರು ಈ ಮೂವಿಲಿ ಗ್ಯಾಂಗ್ಸ್ಟರ್ ಅನ್ನೋದಕ್ಕೆ ಒಂದು ಹೊಸ ಲುಕ್ನೇ ಕೊಟ್ಟಿದ್ದಾರೆ, ಅಥವಾ ಒಂದು ಹೊಸ ರೀತಿ ಟ್ರೈ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಹಾಗೆ ಡಿನೆಗ್ ಅನ್ನೋ ಒಂದು ಆಸ್ಕರ್ ಅವಾರ್ಡ್ ವಿನ್ನರ್ ಕಂಪ್ನಿ VFX ಎಫೆಕ್ಟ್ನ ಇದಕ್ಕೆ ಕೊಡ್ತಾ ಇರೋದ್ರಿಂದ ಆಡಿಯನ್ಸ್ಗೆ ಒಂದು ವಿಜುವಲ್ ಟ್ರೀಟ್ ಆಗೋದು ಗ್ಯಾರಂಟಿ. ಆ್ಯಂಡ್ ಈ ವಿಜುವಲ್ಸ್ ಆಡಿಯನ್ಸ್ನ ಸೈಕಾಲಜಿಗೆ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿ ಯಶ್ ಅವರ ರಾಯ ಕ್ಯಾರೆಕ್ಟರ್ಗೆ ಸೈಕಾಲಜಿಕಲ್ ಪ್ರಾಬ್ಲಮ್ ಇದೆ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ. ಯಾಕೆ ಅಂತಂದರೆ ನಾವು ಟ್ರೈಲರಲ್ಲಿ ಆಲ್ರೆಡಿ ನೋಡಿದ್ವಿ, ರಾಯ ಟೇಬಲಲ್ಲಿ ಒಂದು ಪರ್ಸನ್ನ ಹೊಡೆದು ಅವನ ಕೈಯಲ್ಲಿರುವಂಥ ಸಿಗರೇಟ್ನ ಆಸ್ಟ್ರೇಗೇ ಹಾಕ್ತಾನೆ. ಮತ್ತು ಅದನ್ನು ನೋಡಿದ್ರೆ ಆ್ಯಂಡ್ ಈಗ ಇವ್ರು ಹೇಳ್ತಾ ಇರೋವಂಥ ಸೈಕಾಲಜಿ ಇದನ್ನೆಲ್ಲ ನೋಡ್ತಾ ಇದ್ರೆ ಡೆಫಿನೆಟ್ಲಿ ರಾಯಿಂಗ್ಗೆ ಸಮ್ ಡಿಸಾರ್ಡರ್ ಇದೆ ಅಂತ ಅನ್ನೋದು ಗೊತ್ತಾಗುತ್ತೆ. ಮತ್ತು ಈ ಇಂಟರ್ವ್ಯೂಲಿ ಇನ್ನೂ ಏನು ಹೇಳಿದ್ದಾರೆ ಅಂತಂದರೆ, ಈ ಫಿಲಮಲ್ಲಿ ಬರುವಂಥ ಕ್ಯಾರೆಕ್ಟರ್ಸ್ಗೆ ತುಂಬ ಶೇಡ್ಸ್ ಇದೆ ಅಂತ ಹೇಳಿದ್ದಾರೆ. ಅಂದರೆ ನಾವು ಮುಂಚೆ ಡಿಸ್ಕಸ್ ಮಾಡ್ದಂಗೆ ರಾಯ ಇಲ್ಲಿ ಎಂಗೇಜಿಂದ ಓಲ್ಡ್ ಏಜ್ ತನಕ ಕಾಣಿಸ್ಕೊಳ್ತಾರೆ. ಸೊ ಅವರ ಟ್ರಾನ್ಸ್ಫಾರ್ಮೇಷನ್ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಮತ್ತು ಈ ಫಿಲಮಲ್ಲಿ ದ ವೇ ಆಫ್ ಸ್ಟೋರಿ ಟೆಲ್ಲಿಂಗ್ ಕೂಡ ತುಂಬ ಯೂನಿಕ್ ಆಗಿರುತ್ತೆ ಅಂತ ಹೇಳಿದ್ದಾರೆ. ಸೊ ಅದೇಗೆ ಬಂದಿದೆ ಅಂತ ಕಾದು ನೋಡಬೇಕು. ಅಷ್ಟೇ ಅಲ್ಲ, ಇದರಲ್ಲಿ ಇರುವಂಥ ಇನ್ನೊಂದು ಹೈಲೈಟೆಡ್ ಥಿಂಗ್ ಅಂತಂದರೆ ಅದು ಹಾಲಿವುಡ್ನ ಒನ್ ಆಫ್ ದ ಫೇಮಸ್ ಆ್ಯಕ್ಷನ್ ಡೈರೆಕ್ಟರ್ ಆಗಿರುವಂಥ JJ ಪೆರಿ ಅವರು. ಅಂದರೆ ಈ ಜಾನ್ ವಿಕ್ ಮೂವಿ ಇದೆಯಲ್ಲ, ಅದಕ್ಕೆ ಆ್ಯಕ್ಷನ್ ಡೈರೆಕ್ಷನ್ ಮಾಡಿದ್ರಲ್ಲ, ಅವರು ಈ ಮೂವಿಗೆ ಅಂದರೆ ಯಶ್ ಅವರ ಟಾಕ್ಸಿಕ್ ಫಿಲಮ್ಗೆ ಆ್ಯಕ್ಷನ್ ಸೀಕ್ವೆನ್ಸ್ನ ಡೈರೆಕ್ಟ್ ಮಾಡಿದಾರಂತೆ. ಮತ್ತು ಇದರಲ್ಲಿ ತುಂಬ ಹೊಸ ಟೆಕ್ನಿಕ್ನ ಯೂಸ್ ಮಾಡಿ ಬೆಸ್ಟ್ ಕ್ಲಾಸ್ ಆ್ಯಕ್ಷನ್ಸ್ನ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಅದೆಲ್ಲ ಹೇಗೆ ಬಂದಿರುತ್ತೆ ಅನ್ನೋ ಕ್ಯೂರಿಯಸ್ ಇನ್ನೂ ಹೈಪ್ ಮಾಡ್ತಾ ಇದೆ. ಸೊ ಈ ಎಲ್ಲ ವಿಷಯಗಳನ್ನೂ ಗಮನಿಸ್ತಾ ಇದ್ರೆ ಮತ್ತು ಇಲ್ಲಿ ಇರೋವಂಥ ಯಶ್ ಅವರ ಕಾನ್ಫಿಡೆನ್ಸ್, ಮ್ಯಾನರಿಸಮ್ ನೋಡ್ತಾ ಇದ್ರೆ ಟಾಕ್ಸಿಕ್ ಫಿಲಮ್ನ ಇವರು ನೆಕ್ಸ್ಟ್ ಲೆವೆಲಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಇನ್ನು ಇದರಲ್ಲಿ ಡಿಸಪಾಯಿಂಟ್ ಆಗಿದ್ದೇನಪ್ಪ ಅಂತಂದರೆ, ಇವರು ಇದರಲ್ಲಿ ಸಮ್ ಗ್ಲಿಮ್ಸ್ನ ಅಥವಾ ಟೀಸರ್ನ ಅಥವಾ ಬೇರೆ ಏನಾದರೂ ರಿಲೀಸ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ. ಬಟ್ ಅದ್ರ ಬಗ್ಗೆ ಯಾವುದೇ ರೀತಿಯ ಅಪ್ಡೇಟ್ ಬರಲಿಲ್ಲ ಅನ್ನೋದು ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಮತ್ತು ನೀವೇನಾದರೂ ಈ ಇಂಟರ್ವ್ಯೂನ ನೋಡಿದರೆ ನಿಮಗೆ ಈ ಇಂಟರ್ವ್ಯೂ ಹೇಗೆ ಅನ್ನಿಸ್ತು, ಯಶ್ ಅವರ ಯಾವ ಫಿಲಮ್ಗೆ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮತ್ತಷ್ಟು ಫಿಲಮ್ ರಿಲೇಟೆಡ್ ಅಪ್ಡೇಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್.